ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜೀವನಿಗೆ ಅಜ್ಞಾನದಿಂದಲೇ ಅನರ್ಥ ಪ್ರಾಪ್ತಿ ಎಂಬುದನ್ನು ಕುರಿತು ವಸಿಷ್ಠ, ಕರಾಳ ಮತ್ತು ಜನಕರ ಸಂವಾದವು ಎಂಬ 309ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ವಸಿಷ್ಠನು, ಓ ಜನಕ, ಅಜ್ಞಾನದಿಂದಲೇ ಆತ್ಮನು ಒಂದಾದ ಮೇಲೆ ಒಂದರಂತೆ ಅಸಂಖ್ಯಾತ ದೇಹಗಳಲ್ಲಿ ಹುಟ್ಟುವನು. ಒಂದಾದ ಮೇಲೆ ಒಂದರಂತೆ ಅಸಂಖ್ಯಾತ ದೇಹಗಳಲ್ಲಿ ಹುಟ್ಟುವನು. ಹಿರಿಯ ಯೋನಿಗಳಲ್ಲಿಯೂ ಅನೇಕ ಜನ್ಮಗಳನ್ನೆತ್ತುವನು. ಅನೇಕ ವೇಳೆ, ಕೆಲವು ವೇಳೆ ಗುಣವಿಶೇಷಗಳಿಂದ ದೇವತೆಗಳಲ್ಲಿಯೂ ಜನ್ಮವನ್ನು ಹೊಂದುವನು. ಜೀವನು ಒಮ್ಮೆ ಮನುಷ್ಯತ್ವದಿಂದ ದೇವಲೋಕಕ್ಕೆ ಹೋಗುವುದು, ತಿರುಗಿ ದೇವತ್ವದಿಂದ ಮನುಷ್ಯತ್ವಕ್ಕೆ ಬರುವುದು, ಮನುಷ್ಯತ್ವದಿಂದ ತಿರುಗಿ ನರಕಕ್ಕೆ ಹೋಗಿ ಅಲ್ಲಿ ಅನೇಕ ಸಂವತ್ಸರಗಳವರೆಗೆ ತೊಳಲುವುದು. ರೇಷ್ಮೆ ಹುಳವು ತಾನು ಬಿಟ್ಟ ನೂಲಿನಿಂದಲೇ ತನ್ನನ್ನು ಸುತ್ತಲೂ ಸುತ್ತಿಕೊಂಡು ಆ ಗೂಡಿನಲ್ಲಿ ಸಿಕ್ಕಿ ಬೀಳುವಂತೆ ಆತ್ಮವೆಂಬುದು ಕೂಡ ತಾನು ಗುಣರಹಿತವಾಗಿದ್ದರೂ ಆ ಗುಣಗಳಿಂದ ಆವೃತವಾಗಿ ಅದರಲ್ಲಿ ಬಂಧಿಸಲ್ಪಡುವುದು. ಸಹಜವಾಗಿ ಅದಕ್ಕೆ ಸುಖ ದುಃಖಾದಿ ದ್ವಂದ್ವಗಳು ಇಲ್ಲದಿದ್ದರೂ ಆ ದ್ವಂದ್ವಕ್ಕೆ ತನ್ನನ್ನು ತಾನೇ ಒಳಗು ಮಾಡಿಕೊಳ್ಳುವುದು. ಆತ್ಮನು ರೋಗಗಳನ್ನೆಲ್ಲ ಅತಿಕ್ರಮಿಸಿದವನಾಗಿದ್ದರೂ ತಲೆನೋವು, ಕಣ್ಣು ನೋವು, ಹಲ್ಲು ನೋವು, ಗಂಟಲು ನೋವು, ಜಲೋದರ, ದಾಹಜ್ವರ, ಜ್ವರಗಂಡ, ವಿಶೂಚಿ, ಕುಷ್ಠ, ಬಿಳಿ ಕುಷ್ಠ, ಅಗ್ನಿದಾಹ, ಸಿಬ್ಬು, ಅಪಸ್ಮಾರ ಮುಂತಾದ ಹಲವು ರೋಗಗಳಿಗೆ ತಾನು ಗುರಿಯಾದಂತೆ ಕಷ್ಟವನ್ನು ಅನುಭವಿಸುವನು. ಅಜ್ಞಾನದಿಂದಲೇ ಅವನು ತಾನು ಪಡೆದ ಆಯಾ ಜನ್ಮಗಳಿಗೆ ತಕ್ಕಂತೆ ತೆರಿಯಕ್ಕೆಂದು, ದೇವತೆಯೆಂದು, ಇತರ ಜಂತುವೆಂದು ತನ್ನನ್ನು ತಿಳಿದುಕೊಂಡು ಪಾಪ ಫಲವಾದ ದುಃಖಗಳನ್ನು, ಸುಕೃತ ಫಲಗಳಾದ ಸುಖಗಳನ್ನು ಅನುಭವಿಸುವನು. ಅವನು ಮೋಹಕ್ಕೆ ಒಳಗಾಗಿಯೇ ಕೆಲವು ವೇಳೆ ತನ್ನ ಬೇರೆ ಬೇರೆ ಸ್ಥಿತಿಯನ್ನು ನೋಡಿಕೊಂಡು, ಇದು ಈಗ ನಾನು ಒಳ್ಳೆ ಬಿಳಿ ವಸ್ತ್ರವನ್ನು ಉಡುವೆನು, ಈಗ ಚಿಂದಿಯ ಬಟ್ಟೆಯನ್ನು ಉಡುವೆನು, ಈಗ ಸುಪ್ಪತ್ತಿಗೆ ಇಲ್ಲದೆ ಬರೀ ನೆಲದಲ್ಲಿ ಮಲಗಿದೆನು, ಈಗ ಕಪ್ಪೆಯಂತೆ ಕೈಕಾಲುಗಳನ್ನು ಉಡುಗಿಸಿಕೊಂಡು ಮಲಗುವೆನು, ಈಗ ವೀರಾಸನದಲ್ಲಿ ಕುಳಿತಿರುವೆನು, ಈಗ ನಾರು ಬಟ್ಟೆಯನ್ನು ಉಟ್ಟಿರುವೆನು, ಈಗ ಬಯಲಿನಲ್ಲಿ ಮಲಗಿರುವೆನು, ಈಗ ನಿಂತಿರುವೆನು, ಈಗ ಇಟ್ಟಿಗೆಗಳಿಂದಲೂ ಕಲ್ಲುಗಳಿಂದಲೂ ಕಟ್ಟಿದ ಉಪ್ಪರಿಗೆ ಮನೆಯಲ್ಲಿ ಇರುವೆನು, ಈಗ ಮುಳ್ಳು ಮುಳ್ಳಾದ ಕಲ್ಲಿನ ಮೇಲೆ ಮಲಗುವೆನು, ಈಗ ಬೂದಿಯ ಮೇಲೆ ಮಲಗುವೆನು, ಈಗ ಹಾಸಿಗೆಯ ಮೇಲೆ ಮಲಗುತ್ತಿರುವೆನು, ಈಗ ಮಣ್ಣಿನ ಮೇಲೆ ಮಲಗುವೆನು, ಈಗ ರಣರಂಗದಲ್ಲಿ ಇರುವೆನು, ಈಗ ಕೆಸರಿನಲ್ಲಿ ಇರುವೆನು, ಈಗ ಹಲಗೆಯ ಮೇಲೆ ಮಲಗಿರುವೆನು ಎಂದು ತನ್ನ ನಿಜ ಸ್ಥಿತಿಯನ್ನು ತಿಳಿಯದೆ ಮೇಲೆ ಹೇಳಿದ ಅನುಭವಗಳನ್ನೆಲ್ಲ ತನ್ನಲ್ಲಿ ಆರೋಪಿಸಿಕೊಳ್ಳುವನು. ಹೀಗೆಯೇ ಅವನು ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡುತ್ತಾ ಕೆಲವು ವೇಳೆ ಮುಂಜಿಯ ಮೇಖಲೆಯನ್ನು ಕಟ್ಟಿದಂತೆಯೋ, ಮತ್ತು ಇನ್ನೊಮ್ಮೆ ಬೆತ್ತಲಾಗಿರುವಂತೆಯೋ, ಪಟ್ಟೆ ಮಡಿಗಳನ್ನು ಉಟ್ಟಂತೆಯೋ, ಕೃಷ್ಣಾಜಿನವನ್ನು, ಸೆಣಬಿನ ನಾರನ್ನು ಉಟ್ಟಂತೆಯೋ, ಒಮ್ಮೆ ಹುಲಿಯ ಚರ್ಮವನ್ನು, ಸಿಂಹದ ಚರ್ಮವನ್ನು ಕಟ್ಟಿದಂತೆಯೋ, ಒಮ್ಮೆ ಮರದ ಪಟ್ಟೆಯನ್ನಾಗಲಿ ಮುಳ್ಳಿನ ವಸ್ತ್ರವನ್ನಾಗಲಿ ಉಟ್ಟಂತೆಯೋ, ಇನ್ನೊಮ್ಮೆ ಹತ್ತಿಯ ಬಟ್ಟೆಯನ್ನು, ಹುಳುಗಳಿಂದಾದ ಪಟ್ಟೆಯ ಬಟ್ಟೆಯನ್ನು ಕಟ್ಟಿದಂತೆಯೋ ಭಾವಿಸುವನು. ಮತ್ತು ಆಗಾಗ ತಾನು ವಿಚಿತ್ರ ಭೋಜನ ಪದಾರ್ಥಗಳನ್ನು ತಿಂದಂತೆಯೋ, ವಿವಿಧ ರತ್ನಾಭರಣಗಳನ್ನು ಧರಿಸಿದಂತೆಯೋ ಭಾವಿಸುವನು. ಒಮ್ಮೊಮ್ಮೆ ರಾತ್ರಿ ಒಂದು ಹೊತ್ತು ಮಾತ್ರವೇ ತಾನು ಊಟ ಮಾಡಿದಂತೆಯೋ, ಹಗಲು ಒಂದಾವರ್ತಿ ಮಾತ್ರ ಭೋಜನ ಮಾಡಿದಂತೆಯೋ ತಿಳಿಯುವನು. ಹಾಗೆಯೇ ಒಮ್ಮೆ ಹಗಲು 4ನೆಯ ಗಂಟೆಯಲ್ಲಿಯೋ, 6ನೆಯ ಗಂಟೆಯಲ್ಲಿಯೋ, 8ನೆಯ ಗಂಟೆಯಲ್ಲಿಯೋ ತಿಂದಂತೆಯೋ, 6, 7 ಅಥವಾ 8 ರಾತ್ರಿಗೊಮ್ಮೆ ತಿಂದಂತೆಯೋ, ಇನ್ನೊಮ್ಮೆ 12 ದಿನಗಳಿಗೆ ಒಂದು ಸಾರಿ ಅಥವಾ ತಿಂಗಳಿಗೊಂದು ಸಾರಿ ತಾನು ಭೋಜನ ಮಾಡುವಂತೆಯೋ ಎಣಿಸುವನು. ಹಾಗೆಯೇ ಕೆಲವು ವೇಳೆ ತಾನು ಬರೀ ಬೇರುಗಳನ್ನೋ, ಹಣ್ಣುಗಳನ್ನೋ, ಬರೀ ನೀರನ್ನೋ, ವಾಯುವನ್ನೋ ತಿಂದು ಜೀವಿಸುವಂತೆ ಭಾವಿಸುವನು. ಮತ್ತೊಮ್ಮೆ ಬರೀ ಹಿಂಡಿಯನ್ನೋ, ಮೊಸರನ್ನೋ, ಗೋಮಯವನ್ನೋ, ಗೋಮೂತ್ರವನ್ನೋ ತಿಂದು ಬದುಕುವ ಹಾಗೆ ತಿಳಿಯುವನು. ಇನ್ನೊಮ್ಮೆ ಬರೀ ಕಾಯಿ ಪಲ್ಯಗಳನ್ನು, ಹೂಗಳನ್ನು, ಪಾಚಿಗಳನ್ನು, ಬರೀ ಆಮದ್ರವ್ಯಗಳನ್ನು, ಮುದಿಯಾಗಿ ಉದುರಿ ಬಿದ್ದ ಹಣ್ಣುಗಳನ್ನು ತಿನ್ನುತ್ತಾ ಅದರಿಂದ ಏನೋ ಒಂದು ಸಿದ್ಧಿಯನ್ನು ಕೋರಿ ನಾನಾ ಬಗೆಯ ಕೃಚ್ಛ್ರ ವ್ರತಗಳನ್ನು ನಡೆಸುವಂತೆಯೂ ಭಾವಿಸುವನು. ಮತ್ತು ಚಾಂದ್ರಾಯಣ ಮೊದಲಾದ ವಿವಿಧ ವ್ರತಗಳು, ಚತುರಾಶ್ರಮ ಪದ್ಧತಿಗಳು, ಆ ಪದ್ಧತಿಗಳಿಗೆ ಅಂಗವಾದ ಉಪಾಶ್ರಮ ಪದ್ಧತಿಗಳು, ಪಾಷಂಡಾಚಾರಗಳು ಇವನ್ನೆಲ್ಲ ತಾನೇ ನಡೆಸುವ ಹಾಗೆ ತಿಳಿಯುವನು. ಹಾಗೆಯೇ ಅವನು ವಿವಿಕ್ತವಾದ ಶಿಲಾ ಪ್ರದೇಶಗಳು, ಮರದ ನೆರಳುಗಳು, ಬೆಟ್ಟದ ತೊರೆಗಳು, ಮಳಲು ದಿಣ್ಣೆಗಳು, ಅರಣ್ಯಗಳು
ಪವಿತ್ರ ದೇವಾಲಯಗಳು, ಸರಸ್ಸುಗಳು, ಮನೆಯಂತಿರುವ ವಿವಿಕ್ತವಾದ ಪರ್ವತದ ಗುಹೆಗಳು, ಜಪಸ್ಥಾನಗಳು, ವ್ರತ ನಿಯಮಗಳು, ತಪಸ್ಸು, ಯಜ್ಞಗಳು, ಇನ್ನೂ ಇತರ ವಿಧಿಗಳು ಇವನ್ನೆಲ್ಲ ತಾನು ಅನುಷ್ಠಿಸುವಂತೆ ಭಾವಿಸುವನು. ಮತ್ತು ಆ ಜೀವನು ಮೋಹದಿಂದ ತಾನು ವರ್ತಕ ವೃತ್ತಿಯನ್ನು ಮಾಡುವಂತೆಯೂ ಶೂದ್ರ ವೃತ್ತಿಯಲ್ಲಿ ಇರುವಂತೆಯೂ ಕಿವುಡರು ಕುರುಡರು ಮೊದಲಾದವರಿಗೆ ತಾನು ದಾನ ಮಾಡುವಂತೆಯೂ ಎಣಿಸುವನು. ಮತ್ತು ಸತ್ವ ರಜಸ್ತಮೋ ಗುಣಗಳನ್ನು ಧರ್ಮಾರ್ಥ ಕಾಮಗಳನ್ನು ತನ್ನಲ್ಲಿ ಆರೋಪಿಸಿಕೊಳ್ಳುವನು. ಆತ್ಮನು ಅವಿದ್ಯೆಯಿಂದಲೇ ಈ ವ್ರತಾದಿಗಳನ್ನೆಲ್ಲ ನಡೆಸುತ್ತಾ ಅವುಗಳಿಗೆ ತಾನೇ ಕರ್ತನೆಂದು ಭ್ರಮಿಸುವನು. ಮತ್ತು ಸ್ವಾಹಾಕಾರ, ಸ್ವಧಾಕಾರ, ವಷಟ್ಕಾರ, ನಮಸ್ಕಾರ, ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹವೆಂಬ ಕರ್ಮಗಳನ್ನೆಲ್ಲ ತನ್ನದೆಂದು ಅಭಿಮಾನಿಸುವನು. ಜನನ, ಮರಣ, ವಿವಾಹ, ಹಿಂಸಾದಿಗಳಲ್ಲಿಯೂ ತಾನೇ ಸಂಬಂಧಿಸಿದುದಾಗಿ ತಿಳಿಯುವನು. ಇವೆಲ್ಲವೂ ಪೂರ್ವದಲ್ಲಿ ಮಾಡಿದ ಶುಭಾಶುಭ ಕರ್ಮಗಳ ಫಲಗಳೆಂದೇ ವಿದ್ವಾಂಸರು ಹೇಳುವರು. ಮೂಲ ಪ್ರಕೃತಿಯೇ ಈ ಉತ್ಪತ್ತಿ ಪ್ರಳಯಗಳನ್ನು ನಡೆಸುವುದು. ಕಾಲಾಂತರದಲ್ಲಿ ಪರಮಾತ್ಮನು ಈ ಎಲ್ಲಾ ಭೂತಗಳನ್ನು ಅವುಗಳ ಗುಣಗಳನ್ನು ತನ್ನಲ್ಲಿಯೇ ಒಡಗಿಸಿಟ್ಟುಕೊಂಡು ಸಾಯಂಕಾಲದಲ್ಲಿ ಕಿರಣಗಳನ್ನೆಲ್ಲ ತನ್ನಲ್ಲಿಯೇ ಎಳೆದಿಟ್ಟುಕೊಂಡು ತಾನು ಒಬ್ಬನಾಗಿಯೇ ನಿಲ್ಲುವ ಸೂರ್ಯನಂತೆ ಪ್ರಕಾಶಿಸುವನು. ಅದೇ ಸೂರ್ಯನು ಬೆಳಗಾದ ಮೇಲೆ ತನ್ನ ಕಿರಣಗಳನ್ನೆಲ್ಲ ತಿರುಗಿ ಹೊರಗೆ ಬಿಡುವಂತೆ ಆ ಭೂತಾದಿಗಳನ್ನು ಸೃಷ್ಟಿರೂಪದಿಂದ ತಾನೇ ಹೊರಕ್ಕೆ ಬಿಡುವನು. ಇದರಂತೆಯೇ ಆತ್ಮನು ಅಡಿಗಡಿಗೆ ಕ್ರೀಡಾರ್ಥವಾಗಿ ತನ್ನ ಸ್ವರೂಪವಾಗಿಯೂ ವಿವಿಧವಾಗಿಯೂ ಮನಸ್ಸಿಗೆ ಪ್ರಿಯವಾಗಿಯೂ ಇರುವ ಈ ಗುಣಗಳನ್ನೆಲ್ಲ ಅಭಿಮಾನಿಸುವನು. ಹೀಗೆ ವಿಕಾರವನ್ನು ಹೊಂದತಕ್ಕವನು, ಕರ್ಮ ಮಾರ್ಗದಲ್ಲಿ ನೆಲೆಸಿದವನು, ತ್ರಿಗುಣಗಳಿಗೂ ಅಧಿಪತಿಯೂ ಆದ ಆತ್ಮನು ಉತ್ಪತ್ತಿ ನಾಶಗಳಿಗೆ ಆಶ್ರಯವಾದ ಕರ್ಮವನ್ನು ಆ ಮೂರು ಗುಣಗಳನ್ನು ತನ್ನದೆಂದೇ ಅಭಿಮಾನಿಸುವನು. ಹೀಗೆ ಆತ್ಮನು ತಾನು ತ್ರಿಗುಣಗಳನ್ನು ಮೀರಿದವನಾಗಿದ್ದರೂ ಕರ್ಮ ಪಥದಲ್ಲಿ ಸಿಕ್ಕಿ ವಿಕಾರಗಳನ್ನು ಹೊಂದುತ್ತಾ ಸೃಷ್ಟಿ ಪ್ರಳಯಗಳೇ ಧರ್ಮವಾಗಿ ಉಳ್ಳ ಪ್ರಕೃತಿಯನ್ನು ತನ್ನಲ್ಲಿ ತಾನೇ ಸೃಷ್ಟಿಸಿಕೊಳ್ಳುವನು. ಈ ಕರ್ಮ ಮಾರ್ಗದಲ್ಲಿ ಇರತಕ್ಕ ಆತ್ಮನು ಆಯಾ ಕರ್ಮಗಳಿಗೆ ಆಯಾ ಗುಣಗಳು ಉಂಟೆಂದು ಅವು ಕೆಲವು ಫಲಗಳನ್ನು ಕೊಡತಕ್ಕವುಗಳೆಂದು ಅಭಿಮಾನಿಸುವನು. ರಾಜೇಂದ್ರ, ಜಗತ್ತೆಲ್ಲ ಹೀಗೆ ಪ್ರಕೃತಿಯ ಮಾಯೆಯಿಂದ ಕುರುಡಾಗಿದೆ. ಸಮಸ್ತ ಭೂತಗಳು ಆ ಪ್ರಕೃತಿಯ ರಜಸ್ತಮೋ ಗುಣಗಳಿಂದ ಆವೃತವಾಗಿವೆ. ಆತ್ಮನು ಆ ಮಾಯೆಗೆ ಒಳಗಾಗಿರುವುದರಿಂದಲೇ ಅವನಿಗೆ ಸುಖ ದುಃಖಾದಿ ದ್ವಂದ್ವಗಳು ಬಾರಿ ಬಾರಿಗೂ ಮೇಲೆ ಬೀಳುತ್ತಿವೆ. ಆ ಅಜ್ಞಾನದಿಂದಲೇ ಜೀವನು ಆ ಸುಖ ದುಃಖಗಳನ್ನು ತಾನೇ ಅನುಭವಿಸುವುದಾಗಿಯೂ ಅವು ತನ್ನನ್ನು ಬೆನ್ನಟ್ಟಿ ಬರುವುದಾಗಿಯೂ ತಿಳಿಯುವನು. ಅಜ್ಞಾನದಿಂದಲೇ ಅವನು ಆ ದುಃಖದಿಂದ ತಾನು ತಪ್ಪಿಸಿಕೊಂಡು ದೇವಲೋಕಕ್ಕೆ ಹೋಗಿ ಅಲ್ಲಿ ತನ್ನ ಪುಣ್ಯದ ಫಲಗಳನ್ನು ಅನುಭವಿಸಬಹುದೆಂದು ತಿಳಿಯುವನು. ಅಜ್ಞಾನದಿಂದಲೇ ಅವನು ನಾನು ಈ ಪುಣ್ಯವನ್ನು ಮಾಡಿದೆನು, ಇದರಿಂದ ನನಗೆ ಸುಖವುಂಟು, ಇದರಿಂದ ನನಗೆ ಜೀವಾವಧಿ ಮಾತ್ರವಲ್ಲದೆ ಮುಂದಿನ ಜನ್ಮದಲ್ಲಿಯೂ ಉತ್ತಮ ಸುಖವುಂಟು, ಈ ಜನ್ಮದಲ್ಲಿ ಮಾಡುವ ದುಷ್ಕೃತದಿಂದ ನನಗೆ ಅಂತವಿಲ್ಲದ ದುಃಖವು ಪ್ರಾಪ್ತವಾಗುವುದು, ಈ ಮನುಷ್ಯ ಜನ್ಮವೇ ಮಹತ್ತಾದ ದುಃಖವು, ಇದರಿಂದ ನರಕದಲ್ಲಿ ಮುಳುಗುವೆನು, ನರಕದಿಂದ ತಿರುಗಿ ಕಾಲಾಂತರದಲ್ಲಿ ಮನುಷ್ಯ ಜನ್ಮವೇ ಬರುವುದು, ಮನುಷ್ಯತ್ವದಿಂದ ದೇವತ್ವವು ಬರುವುದು, ಅದರಿಂದ ತಿರುಗಿ ಮನುಷ್ಯತ್ವವು, ಆಮೇಲೆ ತಿರುಗಿ ನರಕ ಪ್ರಾಪ್ತಿಯು ಉಂಟಾಗುವುದು. ಹೀಗೆ ಒಂದರ ಮೇಲೆ ಒಂದು ಜನ್ಮಾಂತರವು ಬರುತ್ತಿರುವುದು ಎಂದು ಮನಸ್ಸಿನಲ್ಲಿ ಗುಣಿಸುತ್ತಿರುವನು. ಯಾವನು ಹೀಗೆ ಭೂತೇಂದ್ರಿಯಗಳ ಸಂಘಾತ ರೂಪವಾದ ಮತ್ತು ಆತ್ಮವಲ್ಲದ ಈ ದೇಹದಲ್ಲಿ ಆತ್ಮಗುಣಗಳನ್ನು ಆರೋಪಿಸುವನೋ ಅಂತಹವನು ತಿರುಗಿ ತಿರುಗಿ ದೇವ ಮನುಷ್ಯ ನರಕ ಗತಿಗಳಲ್ಲಿ ಪರ್ಯಾಯದಿಂದ ತೊಳಲುತ್ತಲೇ ಇರುವನು. ಜೀವನು ಯಾವಾಗಲೂ ಮಮತೆಯಿಂದ ಆವೃತನಾಗಿ ಇಂತಹ ವಿವಿಧ ಜನ್ಮಗಳಲ್ಲಿ ತೊಳಲುವನು. ಅವನು ಮೇಲೆ ಮೇಲೆ ಹೊಂದುವ ಜನ್ಮಗಳೆಲ್ಲ ಮರಣದಲ್ಲಿ ಕೊನೆ ಮುಟ್ಟತಕ್ಕವುಗಳೇ. ಶುಭಾಶುಭ ಕರ್ಮಗಳನ್ನು ಮಾಡುವವನು ಅವುಗಳಿಗೆ ತಕ್ಕ ಫಲಗಳನ್ನೆಲ್ಲ ಬೇರೆ ಬೇರೆ ಲೋಕಗಳಲ್ಲಿ ಅನುಭವಿಸುವನು. ಈ ಕರ್ಮಗಳನ್ನೆಲ್ಲ ಮಾಡುವುದು ಪ್ರಕೃತಿಯೇ, ಅವುಗಳ ಫಲವನ್ನು ಅನುಭವಿಸುವಂತೆ ಮಾಡುವುದು ಪ್ರಕೃತಿಯೇ. ಪ್ರಕೃತಿಯ ಕರ್ಮಗಳನ್ನು ಅನುಸರಿಸಿಯೇ ದೇವತ್ವ, ಮನುಷ್ಯತ್ವ, ತಿರ್ಯಕ್ತ್ವಗಳೆಂಬ ಈ ಮೂರು ಗತಿಭೇದಗಳು ಆ ಪ್ರಕೃತಿಯಿಂದ ಉಂಟಾಗತಕ್ಕವುಗಳೆಂದೇ ತಿಳಿ. ಪ್ರಕೃತಿಗೆ ಲಿಂಗವಿಲ್ಲವೆಂದು ಹೇಳುವರು. ಮಹತ್ತು ಮೊದಲಾದ ಅದರ ಕಾರ್ಯಗಳಿಂದ ಅದು ಇರುವುದೆಂದು ಅನುಮಾನಿಸಲ್ಪಡುವುದು. ಹಾಗೆಯೇ ಆತ್ಮನು ನಿರ್ಗುಣನಾಗಿದ್ದರು ಅವನು ಪ್ರವೇಶಿಸಿರುವ ದೇಹದ ಕಾರ್ಯಗಳಿಂದ ಆ ಆತ್ಮನ ಸ್ಥಿತಿಯನ್ನು ತಿಳಿಯುವೆವು. ಆತ್ಮನು ವಿಕಾರರಹಿತನಾಗಿದ್ದರು ತಾನೇ ಪ್ರಕೃತಿಯನ್ನು ನಡೆಸತಕ್ಕವನಾಗಿದ್ದರು ಜ್ಞಾನ ಕರ್ಮೇಂದ್ರಿಯಗಳಿಂದ ಕೂಡಿದ ದೇಹದಲ್ಲಿ ಪ್ರವೇಶಿಸಿ ಆ ಇಂದ್ರಿಯಗಳು ನಡೆಸತಕ್ಕ ಕಾರ್ಯವನ್ನೆಲ್ಲ ತನ್ನದೆಂದೇ ತಿಳಿಯುವನು. ಕಿವಿ ಮೊದಲಾದ 5 ಜ್ಞಾನೇಂದ್ರಿಯಗಳು
ವಾಕ್ಕು ಮೊದಲಾದ 5 ಕರ್ಮೇಂದ್ರಿಯಗಳು, ಸತ್ವ ರಜಸ್ ತಮಸ್ಸು ಎಂಬ 3 ಗುಣಗಳು, ಇವುಗಳೊಡನೆ ಕೂಡಿ ನಾನಾ ವಿಷಯದಲ್ಲಿ ಪ್ರವರ್ತಿಸುವನು. ಜೀವನು ವಾಸ್ತವದಲ್ಲಿ ತನಗೆ ಇಂದ್ರಿಯಗಳಿಲ್ಲದಿದ್ದರೂ ತನ್ನ ಜೀವ ದಶೆಯಲ್ಲಿ ತಾನೇ ಕಾರ್ಯಗಳನ್ನೆಲ್ಲ ಮಾಡುವುದಾಗಿಯೂ ಇಂದ್ರಿಯಗಳೆಲ್ಲ ತನ್ನದೆಂದು ನೆನೆಸಿಕೊಳ್ಳುವನು. ವಾಸ್ತವದಲ್ಲಿ ತನಗೆ ದೇಹವಿಲ್ಲದಿದ್ದರೂ ತಾನು ದೇಹವುಳ್ಳವನೆಂದು ಎಣಿಸುವನು. ತನಗೆ ಲಿಂಗಗಳು ಅಂದರೆ ಚಿಹ್ನಗಳು ಏನೂ ಇಲ್ಲದಿದ್ದರೂ ಲಿಂಗವುಳ್ಳವನಂತೆಯೂ, ಕಾಲವನ್ನು ಮೆಟ್ಟಿದವನಾದರೂ ಕಾಲಕ್ಕೆ ವಶನಾದವನಂತೆಯೂ, ಬುದ್ಧಿ ಇಲ್ಲದಿದ್ದರೂ ಬುದ್ಧಿಯುಳ್ಳವನಂತೆಯೂ, 24 ತತ್ವಗಳಿಗಿಂತ ಹೊರಗಾಗಿದ್ದರು ಆ ತತ್ವಗಳಲ್ಲಿ ತಾನು ಒಬ್ಬನೆಂದು, ಮೃತ್ಯುವಿಲ್ಲದವನಾದರೂ ಮೃತ್ಯುವುಳ್ಳವನಂತೆಯೂ, ಅಚರನಾಗಿದ್ದರೂ ತಾನು ಚರನೆಂದು, ಜನ್ಮರಹಿತನಾಗಿದ್ದರೂ ತಾನು ಜನ್ಮಿಸಿದಂತೆಯೂ ತಿಳಿದುಕೊಳ್ಳುವನು. ಹೀಗೆಯೇ ತನ್ನ ವಾಸ್ತವ ಸ್ಥಿತಿಯನ್ನು ಅರಿಯದೆ ತಾನು ತಪಸ್ಸನ್ನು ಮಾಡುವೆನೆಂದು, ತಾನು ಗತಿಯನ್ನು ಹೊಂದತಕ್ಕವನೆಂದು, ತಾನು ಜನ್ಮವುಳ್ಳವನೆಂದು, ಭಯರಹಿತನಾಗಿದ್ದರೂ ಭಯವುಳ್ಳವನೆಂದು ಭಾವಿಸುವನು. ಕರ್ತನಲ್ಲದ ತನ್ನನ್ನು ಕರ್ತನೆಂದು, ತಾನು ಯಾವುದಕ್ಕೂ ಬೀಜವಲ್ಲದಿರುವಾಗ ತಾನೇ ಬೀಜವೆಂದು, ಕ್ಷರವಾನ್ ಅಕ್ಷರನಾದ ತನ್ನನ್ನು ಕ್ಷರನೆಂದು ತಪ್ಪಾಗಿ ತಿಳಿಯುವನು. ಇವೆಲ್ಲವೂ ಬುದ್ಧಿಯಿಲ್ಲದ ಅವನ ಮೋಹದ ಪ್ರಭಾವವೇ ಎಂದನು. ಇದು 309ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.